ನೀವು ಅಂದ್ರೆ ಬಿಗ್ ಬಾಸ್ ಮನೇಲಿ ಜಾಸ್ತಿಯಾಗಿ ಕಿಚನ್ ಅಲ್ಲಿ ಇರ್ತಾ ಇದ್ರಿ. ಹೌದು. ಕಿಚನ್ ಎಲ್ಲರೂ ಕೂಡ ನಿಮ್ಮ ಅಡುಗೆ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಹ್ಮ್. ಅಂದ್ರೆ ನೀವು ಕಿಚನ್ ಅಂದ್ರೆ ಅಡುಗೆ ಬಗ್ಗೆ ಮೊದಲೇ ತುಂಬಾನೇ ಇಂಟ್ರೆಸ್ಟೆಡ್ ಆಗಿದ್ರೆ ಯಾಕೆಂದ್ರೆ ಹೇಗೆ? ನಾನು ಫಿಟ್ನೆಸ್ ಅಲ್ಲೇ 30 ವರ್ಷ ಇದ್ದೀನಿ. ಸೊ ಹ್ಮ್. ಫ್ರಮ್ ಲಾಸ್ಟ್ 30 ಇಯರ್ಸ್ ಕುಕಿಂಗ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ನನಗೆ ಇಷ್ಟ. ಸ್ಟ್ರೆಸ್ ಹ್ಮ್. ಆದಾಗ, ಕೋಪ ಬಂದಾಗ ಹೋಗಿ ಅಡುಗೆ ಮಾಡ್ತಾ ಇದ್ದೆ. ಹ್ಮ್ ಹ್ಮ್ ಅಂಡ್ ಅಲ್ಲಿಗೆ ಎವ್ರಿ ಕಂಟೆಸ್ಟೆಂಟ್ ಒಂದು ನಾಮಿನೇಷನ್ ಟಾಸ್ಕ್ ಆಗಿ ಸುಮ್ಮನೆ ಹೋಗಿ ಒಂದ್ ಕಡೆ ಕುತ್ಕೊಂತಾ ಇದ್ಲು. ಹ್ಮ್ ಹ್ಮ್ ಸುಮ್ಮನೆ ಕುತ್ಕೊಳ್ಳೋ ಬದಲು ಅಟ್ಲೀಸ್ಟ್ ಐ ಕ್ಯಾನ್ ಡೂ ಸಮಥಿಂಗ್ ಇನ್ ದ ಕಿಚನ್ ಅಲ್ವಾ. ಹ್ಮ್ ಕಿಚನ್ ಆಗ್ಲಿ, ನಾನು ಸ್ವಿಮ್ ಮಾಡ್ತಾ ಇದ್ದೆ, ಇಲ್ಲ ಜಿಮ್ ಏರಿಯಾಗೆ ಹೋಗ್ತಾ ಇದ್ದೆ, ಏನೋ ಒಂದು ಮಾಡ್ತಾ ಇದ್ದೆ, ಸುಮ್ಮನೆ ಕುತ್ಕೊಂತಾ ಇರ್ಲಿಲ್ಲ ನಾನು. ಹ್ಮ್ ಹ್ಮ್ ಹ್ಮ್. ಸರ್ ನೀವೊಬ್ರು ಇಂಟರ್ನ್ಯಾಷನಲ್ ಅಥ್ಲೀಟ್ ಬೇರೆ. ಹೌದು. ಸೊ ಅಥ್ಲೀಟ್ ಆಗಿ ಬಾಡಿ ಬಿಲ್ಡರ್ ಆಗಿ ಕೂಡ ನೀವು ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ರಿ. ಹೌದು. ಸೊ ಹಾಗಾಗಿ ಆ ಒಂದು ಮನಸ್ಸಲ್ಲಿ ಕೂಡ ಇರುತ್ತೆ. ನೀವು ತುಂಬಾನೇ ಅಂದ್ರೆ ಸುಮಾರು 8 kg ಅಷ್ಟೇನೋ ವೆಯ್ಟ್ ಲಾಸ್ ಮಾಡಿ 25 ಕಿಲೋ. 25 ಕಿಲೋ ಅಷ್ಟು ಅಂದ್ರೆ ಯಾವ ರೀತಿಯಾಗಿ ಸರ್ ಅದು? ಅಲ್ಲ, ಇವಾಗ ಬೇರೆಯವ್ರಿಗೆ ಏನು ಅನ್ಸಿಲ್ಲ ಅನ್ಸುತ್ತೆ, ಯಾಕಂದ್ರೆ ಅವ್ರ ಆಚೆ ಏನ್ ತಿಂತಾ ಇದ್ರು ಒಳಗಡೆನೂ ಅದೇ ಫುಡ್ ಸಿಗ್ತಾ ಇತ್ತು. ಬಟ್ Okay. ನನಗೆ ಇದೊಂದು ಗೇಮ್, ಇದನ್ನು ನಾನು ಫೈಟ್ ಮಾಡ್ಬೇಕು ಮೆಂಟಲಿ. ಯಾಕಂದ್ರೆ ಹೋದಾಗ 125 kg ಇದ್ದೆ. ಕೊನೆ ದಿವಸ ನಾನು ಆಚೆ ಬಂದಾಗ 100 kg ಆಗಿದ್ದೆ. ಸೊ ಒಂದು ಪಾಯಿಂಟ್ ಅಲ್ಲಿ ನಾನು ಫಿಸಿಕಲಿ ತುಂಬಾ ವೀಕ್ ಆಗ್ಬಿಟ್ಟಿದ್ದೆ. ಅವಾಗ ನಾನು ಅದನ್ನ ತುಂಬಾ ಮೈಂಡಿಗೆ ತಗೊಂಡಿದ್ದೆ. ಐ ಥಿಂಕ್ ಅಬ್ಸರ್ವ್ ಮಾಡಿ ಸುದೀಪ್ ಸರ್ ಕೇಳಿದ್ಲು, ತಲೆ ಕೆಡ್ಸ್ಕೋಬೇಡ, ಇನ್ನೊಂದು ಮಂತ್ ಇದೆ, ಪುಷ್ ಮಾಡು ಅಂತ ಹೇಳಿದ್ಲು. ಅವಾಗ ಮತ್ತೆ ಒಂದು ಮೋಟಿವೇಶನ್ ಸಿಕ್ಕಿತ್ತು. ಸೊ ಐ ವಾಸ್ ಫೈಟಿಂಗ್. ಅಲ್ಲೂ Okay. ಫೈಟ್ ಮಾಡ್ತಾ ಇದ್ದೆ, ಮನೇಲೂ ಫೈಟ್ ಮಾಡ್ತಾ ಇದ್ದೆ. ಅಲ್ಲೆಲ್ಲಾ ಕಂಟೆಸ್ಟೆಂಟ್ಗಳಿಗಿಂತ ನನಗಿದು ಎರಡೆರಡು ಫೈಟ್ ನ ವಿನ್ ಆಗ್ಬೇಕಾಗಿತ್ತು. ಯಾಕಂದ್ರೆ 25 kg ಇಸ್ ಎ ಹ್ಯೂಜ್ ಡ್ರಾಪ್. ಹೌದು ಅಲ್ಲಿಂದ ಇಲ್ಲಿಗೆ ನಾನು ಆಚೆ 2 kg ಮಟನ್ ತಿದ್ದಿಂದವನು ಡೈಲಿ. ಅಲ್ಲಿ ಹೋಗ್ಬಿಟ್ಟು 2 ಚಪಾತಿ, ವಾರಕ್ಕೆ 5 ಮೊಟ್ಟೆ ಸಿಗ್ತಾ ಇತ್ತು, 1 ಕಪ್ ರೈಸು. ಸೊ ನಿಮ್ಗೆ ಅರ್ಥ ಆಗತ್ತೆ ಮೆಂಟಲಿ ಎಷ್ಟು ವೀಕ್ ಆಗತ್ತೆ ಅಂತ. ಸರ್ ಇದೀಗ ಮತ್ತೊಂದು ಅಂತಂದ್ರೆ ನೀವು ಬಿಗ್ ಬಾಸ್ ಹೋದ ನಂತರ ನೀವು ಹಿಂದೆ ಮಾಡಿದಂತಹ ಸಾಧನೆಗಳು ತುಂಬಾ ಜನರಿಗೆ ಗೊತ್ತೇ ಇರಲಿಲ್ಲ. ಆದ್ರೆ ಬಿಗ್ ಬಾಸ್ಗೆ ಹೋದ ನಂತರ ಒಂದಷ್ಟು ವಿಡಿಯೋಗಳು ನಿಮ್ಮ ಅಥ್ಲೀಟ್ ಆಗಿ ಬಾಡಿ ಬಿಲ್ಡರ್ ಆಗಿ ನಿಮ್ಮ ಸಾಧನೆಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ತುಂಬಾನೇ ವೈರಲ್ ಆಗುತ್ತೆ. Okay. ಜನರು ಅದನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಇವರು ಈ ರೀತಿಯಾಗಿರುವಂತಹ ಸಾಧನೆ ಮಾಡ್ತಾರೆ ಅಂತ. ಒಬ್ಬ ಅಥ್ಲೀಟ್ ಆಗಿ ನಿಮ್ಗೆ ಆ ಮೂಮೆಂಟ್ ಎಷ್ಟು ಪ್ರೌಡ್ ಫೀಲ್ ಕೊಡುತ್ತೆ? ಸಿ, ನಾವು ಸ್ಟಾರ್ಟ್ ಮಾಡಿದ್ದು ವೆನ್ ಐ ವಾಸ್ ಇಯರ್ 2000. ಆಗ ಇನ್ಸ್ಟಾಗ್ರಾಮ್ ಇಲ್ಲ, ಫೇಸ್ಬುಕ್ ಇಲ್ಲ, ಏನು ಇಲ್ಲ. ಹೌದು. ಸೊ ಮೈ ಜರ್ನಿ ಇಸ್ ಬ್ರಿಕ್ ಬೈ ಬ್ರಿಕ್. ಸೊ ಇವಾಗ ಏನಾಗತ್ತೆ, ಒಂದು ವಿಡಿಯೋ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ವೈರಲ್ ಆಗ್ತಾರೆ. ಬಟ್ ನಮ್ಮ ಕಾಲ ಹಂಗಿರ್ಲಿಲ್ಲ. ಇಟ್ಸ್ ಎ ಲಾಂಗ್ ಜರ್ನಿ ಫಾರ್ ಮಿ. ಮೇ ಬಿ ಆ ಜರ್ನಿನ ಇವಾಗ ನೋಡ್ತಾ ಇದಾರೆ ಅಷ್ಟೇ. ರಘು ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ. ಯಾಕಂದ್ರೆ ಅನಿಮೇಷನ್ ಅಲ್ಲಿ 15 ವರ್ಷ ಜಾಬ್ ಮಾಡಿದ್ದೀನಿ. ಐ ವಾಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಇವಾಗೂ ಆರ್ಟಿಸ್ಟ್. ಸೊ ಲೈವ್ ಆಕ್ಷನ್ ಮೂವೀಸ್ ಅಲ್ಲಿ ಯಾವುದೇ ಟೆಕ್ನಿಕಲ್ ಸೂಪರ್ವೈಸರ್. ಸೊ ಇಂಟರ್ನ್ಯಾಷನಲ್ ಒಂದು 50 ಮೂವಿ ಕೆಲಸ ಮಾಡಿದ್ದೀನಿ. DI, ಎಡಿಟಿಂಗು, ಲೈಟಿಂಗು. ಐ ಹ್ಯಾವ್ ಡನ್ ಆಲ್ಮೋಸ್ಟ್ ಎವ್ರಿಥಿಂಗ್. US ಗೆ ಒಂದು 2-3 ಸತಿ ಹೋಗಿದ್ದೀನಿ. ಸೊ ಅಲ್ಲಿಂದ ಮತ್ತೆ ಫಿಟ್ನೆಸ್ ಬಂದೆ. ಅಲ್ಲೊಂದು 200 ಮೆಡಲ್ ಇದೆ ನನಗೆ. ಬಾಡಿ ಬಿಲ್ಡಿಂಗ್ ಅಲ್ಲಿ ಸಾಧನೆ ಮಾಡಿದೆ, ಪವರ್ ಲಿಫ್ಟಿಂಗು 4 ಟೈಮ್ ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಮಾಡಿದೆ, ಕ್ರೀಡಾ ರತ್ನ ಅವಾರ್ಡ್ ಕೊಟ್ಟರು. ಸ್ಲೋ ಆಗಿ ಕೆಳಗಡೆ ಬಂದು ಕೋವಿಡ್ ಅಲ್ಲಂತೂ ಫುಲ್ ಕೆಳಗಡೆ ಬಿದ್ದೋಗಿದ್ದೆ. ಆದ್ಮೇಲೆ ಸ್ವಲ್ಪ ಮೋಟಿವೇಶನ್ ವಿಡಿಯೋಸ್ ಮಾಡಿ ಸ್ವಲ್ಪ ಫೇಮಸ್ ಆದಾಗ ನಮ್ ಕೈ ಹಿಡ್ದಿದ್ದೆ ದರ್ಶನ್ ಸರ್. ಅಲ್ಲಿಂದ ಮೂವಿ ಸಿಕ್ತು. ದೆನ್ ಮೈ ಗ್ರಾಫ್ ಕೆಪ್ಟ್ ಆನ್ ಕಮಿಂಗ್ ಅಪ್. ಅಂದ್ರೆ ಒಂದೊಂದೇ ಆಪರ್ಚುನಿಟಿ ಬಂತು. ಅಲ್ಲಿಂದ ಕಲರ್ಸ್ ಅವ್ರು ಬಂದು ಕ್ವಾಟ್ಲೆ ಕಿಚನ್ ಕೊಟ್ರು, ವಿನ್ ಆದೆ ಸೀಸನ್. ದೆನ್ ಬಿಗ್ ಬಾಸ್ ಆದ್ಮೇಲೆ ನಿಮಗೆ ಗೊತ್ತು ಏನಾಗ್ತಾ ಇದೆ ಅಂತ. ಜೊತೆಗೀಗ ಬಿಗ್ ಬಾಸ್ ಹೋಗೋದಕ್ಕಿಂತ ಮೊದಲು ಅಂದ್ರೆ ನೀವೆಲ್ಲ ಹೇಳ್ಕೊಂಡಿದ್ರಿ ನೀವು ಕೂಡ, ಬಿಗ್ ಬಾಸ್ಗೆ ನಾನು ಹೋಗ್ಬೇಕು ಅನ್ನೋಂತ ಒಂದು ಮನಸ್ಸಲ್ಲೇ ಇರ್ಲಿಲ್ಲ ಅನ್ನುವಂತ ವಿಚಾರ ಕೂಡ. ಹೌದು. ಆ ರೀತಿಯಾಗಿ ಒಪಿನಿಯನ್ ಇತ್ತು. ಬಟ್ ಹೋಗ್ಬೇಕು ಅಂತ ಯಾವ ಕಾರಣಕ್ಕೆ ಅನ್ನಿಸ್ತು? ಇಲ್ಲ, ಆಕ್ಚುಲಿ ಬಿಗ್ ಬಾಸ್ ಒಂದು ಫೇಕ್ ಶೋ. ರಿಯಾಲಿಟಿ ಇಲ್ಲ. ಅಂಡ್ ಎಮೋಷನ್ಸ್ ಎಲ್ಲ ರಾಂಗು. ಸುಮ್ನೆ ಹೇಳ್ತಾರೆ, ಸುಮ್ನೆ ಜಗಳ ಆಡ್ತಾರೆ ಅಂತಾನೆ ಇತ್ತು. ಅಂಡ್ 1-2-3 ವಿಡಿಯೋದಲ್ಲೂ ಹಂಗೆ ಹೇಳಿದ್ದೆ. ಎಂಟರ್ ಆದ್ಮೇಲೆ ಗೊತ್ತಾಯ್ತು ಬಿಗ್ ಬಾಸ್ ಮನೆ ಒಂದು ರಿಯಲ್ಕಿಂತ ಒಂದು ಹೈಪರ್ ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್. ಸೊ ಇದೊಂದು ಬೇರೆ ಲೋಕ. ನಾವೇನ್ ಅನ್ಕೊಂಡಿದೀವೋ ಎಲ್ಲ ಸುಳ್ಳು. ಸೊ ಬಿಗ್ ಬಾಸ್ ಮನೆ ಏನು ಅಂದ್ರೆ ಅದನ್ನ ಯಾರಿಗೂ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಸಕ್ ಆಗಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ನ. ಸೊ ಅಲ್ಲಿ ಒಂದು ಎಮೋಷನ್ ಆಗ್ಲಿ, ಒಂದು ಚಿಕ್ಕ ಥಿಂಗ್ಸ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ಐ ಮೇಡ್ ಎ ವಂಡರ್ಫುಲ್ ಡಿಸಿಷನ್ ಗೋಯಿಂಗ್ ಇನ್ಸೈಡ್.
ಇದನ್ನ ಬಿಟ್ಬಿಟ್ಟಿದ್ರೆ ನನ್ನಷ್ಟು ಮೂರ್ಖ ಯಾರು ನಾನು ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಒಂದ್ ವೇಳೆ ಬಿಟ್ಟಿದ್ರೆ ಯಾವ ರೀತಿಯಾಗಿ ಐ ವುಡ್ ಹ್ಯಾವ್ ರಿಗ್ರೆಟೆಡ್. ನನ್ನ ಲೈಫ್ ಎಲ್ಲ ರಿಗ್ರೆಟ್ ಮಾಡ್ತಾ ಇದ್ದೆ. Okay. ನನಗೆ ಇವಾಗ ನನ್ನ ಲೈಫ್ ನನ್ನ ಸಾಯೋ ತನಕ ಎಕ್ಸ್ಪೀರಿಯನ್ಸ್ ನ ಮರೆಯಲ್ಲ. ಅಂದ್ರೆ ನಾನು 45 ಇಯರ್ಸ್ ಏನ್ ಜರ್ನಿ ಮಾಡಿದ್ದೀನೋ ಆ ಜರ್ನಿನ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದೀನಿ ಅಂತ ಅನಿಸ್ತಾ ಇದೆ. ಅಂದ್ರೆ ಅಷ್ಟು ಕಲ್ತಿದ್ದೀನಿ. ಇಟ್ ವಾಸ್ ಅಮೇಝಿಂಗ್. ನಿಮ್ದು ಫೇವ್ರೇಟ್ ವೀಕ್ ಅಂತ ಅಂದ್ರೆ ಯಾವ್ದು ಹೇಳ್ತೀರಿ ನೀವು? ಫಸ್ಟ್ 3 ವೀಕ್ ವಾಸ್ ವೆರಿ ಫೇವ್ರೇಟ್. ಆಮೇಲೆ ಟಾಸ್ಕ್ಗಳೆಲ್ಲ ಬಂದಾಗ ನಾನು ತುಂಬಾ ಚೆನ್ನಾಗಿ ಆಡ್ತಾ ಇದ್ದೆ. ಆಮೇಲೆ ಮಧ್ಯದಲ್ಲಿ ಒಂಚೂರು ಹೇಳಿದ್ನಲ್ಲ ಸ್ವಲ್ಪ ಲೋ ಆದೆ. ಮತ್ತೆ ವಿ ಹ್ಯಾವ್ ಟು ಕಮ್ ಅಪ್ ಅಂದ್ರೆ ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕಲ್ಲಿ. ನಾವು ಬೇರೆಯವ್ರ ಹತ್ರ ಹೋಗಿ ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕಾಗಲ್ಲ. ಇವ್ನು ವೀಕ್ ಇದಾನೆ ಅಂತ ಹೋಗಿ ನಾಮಿನೇಟ್ ಮಾಡ್ಬಿಡ್ತಾರೆ. ಬಿಗ್ ಬಾಸ್ ಮನೆ ಈಸ್ ಫ್ರೆಂಡ್ಸು ಫ್ಯಾಮಿಲಿ ಯಾರು ಬರಲ್ಲ, ಸಿಂಗಲ್ ಆಗಿರ್ಬೇಕು. ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ. ಒಂದು ಕೆಳಗಡೆ ಹೋಗ್ತೀವಿ, ಮೇಲ್ ಬರ್ತೀವಿ, ಕೆಳಗಡೆ ಹೋಗ್ತೀವಿ. ಇಟ್ ವಾಸ್ ಹ್ಯಾಪನಿಂಗ್. ಓಕೆ. ಇನ್ನು ವೀಕೆಂಡ್ ಅಂತ ಬಂದಾಗ ಸುದೀಪ್ ಸರ್ ಜೊತೆಗೆ ಅದಕ್ಕೆ ಯಾವ ರೀತಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ರಿ? ಮೆಂಟಲಿ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದ್ರಿ? ಪ್ರಿಪೇರ್ ಅಂತ ಅಲ್ಲ, ನಾವು ಒಂದು ವಾರ ಪೂರ್ತಿ ಏನ್ ಮಾಡ್ತಾ ಇದ್ವು, ನಮ್ ಸರ್ ಬಂದು ಏನ್ ಕೇಳ್ತಾರೆ ಅನ್ನೋದೇ ನಮಗ್ ಕ್ಲೂ ಇರ್ತಾ ಇರ್ಲಿಲ್ಲ. ನಾವೇನೋ ಅನ್ಕೊಂಡಿರ್ತೀವಿ, ಇವತ್ತೇನೋ ನಿಂದೆ ಗ್ಯಾರಂಟಿ ಬಲಿ ಅಂತ ಅನ್ಕೊಂಡಿರ್ತೀವಿ. ಅಲ್ಲಿ ವೀಕೆಂಡ್ ಅಲ್ಲಿ ಕೂತಾಗ ಇನ್ನೊಬ್ಬರದ್ದು ಯಾರ್ದೋ ಬಲಿ ಆಗಿರುತ್ತೆ. ಪ್ರೆಡಿಕ್ಟೇ ಮಾಡಕ್ಕಾಗಲ್ಲ. ಫ್ರೈಡೇ ನೈಟ್ ಅಂತೂ ಮಲಗ್ತಾನೆ ಇರಲಿಲ್ಲ ನಾವು. ಸುದೀಪ್ ಸರ್ ಬರ್ತಾರೆ ಸ್ಯಾಟರ್ಡೆ ಅಂತ, ಯಾರಿಗ್ ಬೈತಾರೆ, ಯಾರಿಗ್ ಹೊಗಳ್ತಾರೆ, 1% ನಮ್ಗೆ ಕ್ಲೂನೇ ಇರಲ್ಲ ಏನಾಗತ್ತೆ. ಯಾಕಂದ್ರೆ ನಾನು ಒಂದ್ ಕಡೆ ಮಾತಾಡಿರ್ತೀನಿ, ಇನ್ನೊಂದ್ ಕಡೆ 15 ಜನ ಇನ್ನೊಂದ್ ಬೇರೆ ತರ ಮಾತಾಡಿರ್ತಾರೆ. ಅದ್ ನಮಗ್ ಗೊತ್ತಿರಲ್ಲ. ನಾವ್ ಅನ್ಕೊಂಡಿರ್ತೀವಿ ಮೋಸ್ಟ್ಲಿ ಇವತ್ತು ಅವನ ಬಗ್ಗೆ ಮಾತಾಡ್ಬೋದು, ನೋಡಿದ್ರೆ ಅಲ್ಲಿ ಕೂತಾಗ ನಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹಂಗೆ. ಸೊ ಯು ಕಾಂಟ್ ಪ್ರೆಡಿಕ್ಟ್ ಎನಿಥಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.